ರಾಜ್ಯದಲ್ಲಿ ಭಾರಿ ಸದ್ದು ಮಾಡಿದ್ದಂತಹ ಪ್ರಕರಣ ಅಂತಂದ್ರೆ ಅದು ಸುಳ್ಯದ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆಯ ಪ್ರಕರಣ. ಈ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದಂತಹ ಇಬ್ಬರು ವಾಂಟೆಡ್ಗಳನ್ನು ಅರೆಸ್ಟ್ ಮಾಡಿದ್ದಾರೆ ಎನ್ಐಎ ಅಧಿಕಾರಿಗಳು. 4 ವರ್ಷದ ಬಳಿಕ ರಾಷ್ಟ್ರೀಯ ತನಿಖಾ ದಳ ಇವರನ್ನ ಬಂಧಿಸಿದೆ. ತಲೆಮರೆಸಿಕೊಂಡಿದ್ದ ನೌಶಾದ್, ಅಬ್ದುಲ್ ಇಬ್ಬರು ಕೂಡ ಅರೆಸ್ಟ್ ಆಗಿದ್ದಾರೆ. ಬೆಳ್ತಂಗಡಿ ಪಡಂಗಡಿ ಪೊಯ್ಯಗುಡ್ಡ ನಿವಾಸಿ ನೌಶಾದ್, ಕೊಡಗಿನ ಸೋಮವಾರಪೇಟೆ ನಿವಾಸಿ ಅಬ್ದುಲ್ ನಾಸಿರ್. ಬೆಂಗಳೂರಿನಲ್ಲಿದ್ದಂತಹ ನೌಶಾದ್, ಕೊಚ್ಚಿಯಲ್ಲಿ ನಾಸಿರ್ ಅರೆಸ್ಟ್ ಆಗಿದ್ದಾರೆ. ಇವರಿಬ್ಬರ ಪತ್ತೆಗೆ ತಲಾ 2 ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ ಎನ್ಐಎ ಟೀಮ್ ಘೋಷಣೆ ಮಾಡಿತ್ತು. 28 ಆರೋಪಿಗಳ ಪೈಕಿ 21 ಆರೋಪಿಗಳನ್ನ ಈಗಾಗಲೇ ಎನ್ಐಎ ಅರೆಸ್ಟ್ ಮಾಡಿತ್ತು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, 4 ವರ್ಷದ ಹಿಂದಿನ ಪ್ರಕರಣ, ರಾಜ್ಯದಲ್ಲಿ ಭಾರಿ ಸದ್ದು ಮಾಡಿದಂತಹ ಪ್ರಕರಣ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ. ಈಗ ಕೊನೆಗೂ ಕೂಡ ಮೋಸ್ಟ್ ವಾಂಟೆಡ್ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಹೇಗೆ ನಡೀತು ಕಾರ್ಯಾಚರಣೆ? ವೀಣಾ, ಹೌದು. ಯಾಕಂದರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇಡೀ ದೇಶದಲ್ಲಿ ನಿಷೇಧ ಆಗಲಿಕ್ಕೂ ಕೂಡ ಈ ಒಂದು ಪ್ರಕರಣ ಕಾರಣ ಆಗಿತ್ತು. ಈ ಪ್ರಕರಣದಲ್ಲಿ ಒಟ್ಟು 27 ಆರೋಪಿಗಳ ವಿರುದ್ಧ UAPA ಕಾಯ್ದೆಯಡಿ ರಾಷ್ಟ್ರೀಯ ತನಿಖಾ ದಳ ಒಂದು ಚಾರ್ಜ್ ಶೀಟನ್ನು ದಾಖಲು ಮಾಡುತ್ತೆ. ಇದರಲ್ಲಿ 24 ಜನರ 22 ಬಂಧನ ಆಗಿದ್ರು, 5 ಜನರ ಬಂಧನ ಆಗಿರಲಿಲ್ಲ. ಆ 5 ಜನಕ್ಕೆ ಬಂಧನಕ್ಕೆ ಸಂಬಂಧಪಟ್ಟಂತೆ NIA ವಿಶೇಷ ಕೋರ್ಟ್ ಲುಕ್ಔಟ್ ನೋಟಿಸ್ನ ಜೊತೆಗೆ ಒಂದು ವಾಂಟೆಡ್ ಲಿಸ್ಟ್ ಅನ್ನು ಕೂಡ ಹೊರಡಿಸಿತ್ತು. ಅದರ ಜೊತೆಗೆ 4 ಲಕ್ಷಗಳ ಬಹುಮಾನವನ್ನು ಕೂಡ ಘೋಷಣೆಯನ್ನ ಮಾಡಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ 5 ಜನರ ಹುಡುಕಾಟ ಮುಂದುವರೆದಿತ್ತು. ಅದರ ತೀರಾ ಇತ್ತೀಚೆಗಷ್ಟೇ ಆಂಧ್ರ ಪೊಲೀಸರು ಒಂದು ಎಕ್ಸಾಕ್ಟ್ ಸೋರ್ಸ್ಗಳ ಪ್ರಕಾರ ಒಂದು ಖಚಿತವಾದ ಮಾಹಿತಿಯನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡ್ತಾರೆ. ಅದರ ಮಾಹಿತಿಯ ಅನ್ವಯ ತಮಿಳುನಾಡಿನ ಹೊಸೂರು ಮತ್ತು ಕೇರಳದ ಕೊಚ್ಚಿಯಲ್ಲಿ ಒಂದು ಕಾರ್ಯಾಚರಣೆ ನಡೆಸಲಾಗುತ್ತೆ. ಈ ಕಾರ್ಯಾಚರಣೆ ಸಂದರ್ಭದಲ್ಲಿ ಕೊಡಗಿನ ನಾಸಿರ್ ಮತ್ತು ಬೆಳ್ತಂಗಡಿಯ ನೌಶಾದ್ನನ್ನ ವಶಕ್ಕೆ ಪಡೆದು ಅವರನ್ನು ಈಗಾಗಲೇ NIA ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿರುವಂತದ್ದು. ಈಗಾಗಲೇ ಇಡೀ ಪ್ರಕರಣದಲ್ಲಿ 27 ಜನರಲ್ಲಿ 24 ಜನರ ಬಂಧನ ಆಗಿದೆ. ಉಳಿದಿರುವಂತದ್ದು ಇನ್ನೂ ಕೂಡ 3 ಜನ. ಆ 3 ಜನರ ವಾಂಟೆಡ್ ಲಿಸ್ಟ್, ಅದರ ಜೊತೆಗೆ ಲುಕ್ಔಟ್ ನೋಟಿಸ್ ಅನ್ನು ಹೊರಡಿಸಲಾಗಿರುವಂತದ್ದು. ಅದರಲ್ಲಿ ಇಬ್ಬರು ವಿದೇಶಕ್ಕೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂತದ್ದು. ಅವರು ಮತ್ತೆ ಭಾರತಕ್ಕೆ ಬಂದಾಗ ಅವರ ಬಂಧನ ಮಾಡುವಂತ ಸಾಧ್ಯತೆಗಳಿರುವಂತದ್ದು. ಕಳೆದ 2022 ಜುಲೈ 22ರಂದು ಈ ಒಂದು ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ನಡೆದಿತ್ತು. ಈ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ಲಾನಿಂಗ್ ನಡೆಸಿರುವಂತದ್ದು ಮತ್ತು ಅದರ ಜೊತೆಗೆ ಇದರ ಭಾಗಿದಾರಿಕೆಯಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯ ನೇರ ಕೈವಾಡ ಇತ್ತು ಅನ್ನುವಂತಹ ಕಾರಣಕ್ಕಾಗಿ ರಾಷ್ಟ್ರೀಯ ತನಿಖಾ ದಳ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾಗೆ ಸಂಬಂಧಿಸಿದಂತಹ ಅನೇಕ ನಾಯಕರುಗಳು ಮತ್ತು ಕಾರ್ಯಕರ್ತರನ್ನ ದಕ್ಷಿಣ ಕನ್ನಡ ಜಿಲ್ಲೆ, ಕೊಡಗು ಮತ್ತು ಉಡುಪಿಯ ಅನೇಕ ಕಡೆಗಳಲ್ಲಿ ಬಂಧನ ಮಾಡಿರುವಂತದ್ದು. ಈಗಲೂ ಕೂಡ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿರುವಂತಹ ಉಳಿದ 22 ಜನ ಮತ್ತು ಈ ಇಬ್ರು ಸೇರ್ಕೊಂಡು ಎಲ್ಲರೂ ಕೂಡ ನ್ಯಾಯಾಲಯ ಕೋರ್ಟ್ನಲ್ಲಿದ್ದಾರೆ, ಜೈಲಿನಲ್ಲಿದ್ದಾರೆ. ಅದರಲ್ಲಿ ಒಬ್ಬನಿಗೆ ಏನೋ ಜಾಮೀನು ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳಿರುವಂತದ್ದು. ಹಾಗಾಗಿ ಇಡೀ ಪ್ರಕರಣದ ಮೂಲವನ್ನ ಕೆದಕೆ, ಅಂದ್ರೆ ಯಾಕಂದ್ರೆ ಈ ಪ್ರಕರಣ ಒಂದು ಹಂತಕ್ಕೆ ಕರ್ನಾಟಕದಲ್ಲಿ ಬೇರೆ ರೀತಿಯಾದಂತಹ ರಾಜಕೀಯ ತಿರುವುಗಳಿಗೂ ಕೂಡ ಕಾರಣ ಆಗಿತ್ತು. ಅದರ ಜೊತೆಗೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಈ ರೀತಿಯಾದಂತಹ ಕೊಲೆ ಸೇರಿದಂತೆ ಬೇರೆ ಬೇರೆ ಕೃತ್ಯಗಳ ಸಾಬೀತು ಮಾಡುವಂತ ಹಿನ್ನೆಲೆಯಲ್ಲೂ ಕೂಡ ಇದು ಬಹಳ ಒಂದು ಪ್ರಕರಣ ಗಮನಾರ್ಹವಾಗಿದ್ದಂಥದ್ದು. ಹಾಗಾಗಿ NIA ಕಾರ್ಯಾಚರಣೆ ನಡೆಸಿ ಇನ್ನೂ ಕೂಡ ಉಳಿದ 3 ಆರೋಪಿಗಳ ಪತ್ತೆಗೂ ಕೂಡ ಬಲೆಯನ್ನ ಬೀಸಿರುವಂತದ್ದು. ಥ್ಯಾಂಕ್ ಯು ಭರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.